ಅದಕ್ಕೆ ಬಸವಾದಿ ಶರಣರು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರೆ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಜಡತ್ವದಿಂದ ಕೂಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು. ಚಲನೆ ಇರ್ತಕ್ಕಂಥ ಸಮಾಜ ಆಗಬೇಕು. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವರೆ ಜಡತ್ವ ಇರ್ತಕ್ಕಂಥ ಸಮಾಜ ಇರ್ತದೆ. ಅದಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಎಲ್ಲರಿಗೂ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆ ಶಕ್ತಿ ಬಂದಾಗ ಚಲನೆ ಸಿಗ್ತದೆ. ಅದಕ್ಕೆ ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ರು, ಬಸವಾದಿ ಶರಣರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಇದು ಹೇಳಿ ಎಷ್ಟು ವರ್ಷ ಆಯಿತು? 12ನೇ ಶತಮಾನದಲ್ಲಿ ಸುಮಾರು 850 ವರ್ಷಗಳು ಆದರೂ ಕೂಡ ಜಾತಿ ವ್ಯವಸ್ಥೆ ಹಂಗೇ ಇದೆ. ಅದಕ್ಕೆ ನಾನು ಎಲ್ಲ ಸಮಾರಂಭಗಳಲ್ಲಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೇನೆ ನನ್ನ ಅನುಭವದ ಮಾತು. ಏನಪ್ಪ ಅಂತಂದರೆ, ನಾನು BSc ಲಾ ಓದುವಾಗ ನಮ್ಮ ತಂದೆ ದನ ಕರುಗಳಿಗೆ ನೀರು ಕುಡಿಸೋ ಕೆಲಸ ವಹಿಸ್ಬಿಟ್ಟಿದ್ರು. ನಾನು ಬಾವಿನಲ್ಲಿ ಹೋಗಿ ನೀರು ಸೇದ್ಕೊಬಂದು ದನ ಕರುಗಳಿಗೆ ನೀರು ಕುಡಿಸ್ತಾ ಇದ್ದೆ. ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡು ನೀರು ಮುಚ್ಕೊಬಿಟ್ಟಿರೋದು ನೀರನ್ನು ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರಿಯಾದವ್ರಿಗೆ ನೋಡ್ಕೊಂಡು ಆಮೇಲೆ ನೀರು ತಗೊಳ್ಳುವೆ. ಆಮೇಲೆ ಬಂದೆ ಇನ್ನೊಂದು ಸಾರಿ ಬರೋದ್ರೊಳಗಡೆ ಮುಚ್ಕೊಂಡ್ಬಿಡೋದು. ಹಿಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅನೇಕ ಸಮಾಜ ಸುಧಾರಕರು, ಬಸವಾದಿ ಶರಣರಂಥವರು ಅನೇಕ ಸಮಾಜ ಸುಧಾರಕರು ಜಾತಿನ ಈ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅವರು ಹೋದ ಮೇಲೆ ಮತ್ತೆ ಮುಚ್ಚಿಕೊಳ್ತಕ್ಕಂಥ ಕೆಲಸ ಆಗ್ತದೆ. ಜಾತಿ ಹಾಗೇ ಉಳ್ಕೊಬಿಡ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿರ್ತದೆ. ಬದಲಾವಣೆ ಆಗಬೇಕಲ್ಲ, ಸಮಾಜ ಬದಲಾವಣೆ ಆಗಬೇಕಲ್ಲ. ಅದಕ್ಕೋಸ್ಕರ ಬಸವಣ್ಣ ಹೇಳಿದಂಥ ವಿಚಾರಗಳನ್ನು ನಾನು ಇವತ್ತಿಗೂ ನಂಬ್ಕೊಂಡಿದ್ದೀನಿ. ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಮಹಿಳೆಯರು ಕೂಡ, ನೀನು ಗೊತ್ತೇನಮ್ಮ, ಮಹಿಳೆಯರಿಗೆ ಅಸಮಾನತೆ ಇತ್ತು, ಸಮಾನತೆ ಇರಲಿಲ್ಲ. ಬಸವಣ್ಣನವರು ಮೊದಲು ಸಮಾನತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಕ್ಕಮಹಾದೇವಿಯವರು ಇದ್ದಾರಲ್ಲ, ಅವರಿಗೆ ಅನುಭವ ಮಟ್ಟದಲ್ಲಿ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರನೇ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಹೆಸರನ್ನು ಇಡ್ತಕ್ಕಂಥ ಕೆಲಸ ಮಾಡಿದೆ. ಆಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರವರ ಮೂರ್ತಿ ಫೋಟೋ ಇದೆಯಲ್ಲ, ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಲೇಬೇಕು ಅಂತೇಳಿ ಆದೇಶ ಹೊರಡಿಸಿ ಅದನ್ನು ಇಡ್ತಕ್ಕಂಥ ಕೆಲಸ ಮಾಡಿದೆ. ಯಾಕಂತಂದರೆ ಬಸವಣ್ಣವ್ರನ್ನ ನೋಡಿದಾಗ ಬಸವಣ್ಣವ್ರ ಬಗ್ಗೆ ಗೌರವ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು, ಅವರ ವಿಚಾರಗಳನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾವಂತರು, ವಿಶೇಷವಾಗಿ ವಿದ್ಯಾವಂತರು, ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಅವರು ಎಲ್ಲ ಓದಿರ್ತಕ್ಕಂಥ ಜನ, ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಆಮೇಲೆ ಸಾಂಸ್ಕೃತಿಕ ನಾಯಕ ಅಂತ ಕೆಲಸ ಮಾಡಿದೆ. ಗೋರುಚ ಅವರು ಇಲ್ಲೇ ಕೂತಿದ್ದಾರೆ. ಗೋರುಚ ಅವರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದೆ. ಪುನರುಜ್ಜೀವನ ಮಾಡಬೇಕು ಅನುಭವ ಮಂಟಪ ಪುನರುಜ್ಜೀವನ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ವರದಿ ಕೊಡಲಿಕ್ಕೆ ಸಮಿತಿಯನ್ನು ಮಾಡಿದೆ. ಅದನ್ನೇ ಹೇಳಿದ್ರು. ಈಗ ಬಸವ ಕಲ್ಯಾಣದಲ್ಲಿ ಈಗ ನಾನು ಆ ವರದಿ ಕೊಟ್ಟ ಮೇಲೆ ನಮ್ಮ ಪಕ್ಷ ಸೋತ್ಬಿಡ್ತು. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕಂತ ಪರಿಸ್ಥಿತಿ ಬಂತು. ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ. ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಮೇಲೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸ್ವಾಮೀಜಿಗಳು ಅವರು ಒಂದು ಮಾತು ಹೇಳಿದ್ದಾರೆ, ವಚನ ಯೂನಿವರ್ಸಿಟಿ ಮಾಡಬೇಕು, ವಚನ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳೇನು ಹೇಳಿದ್ದಾರೆ. ಅದನ್ನು ಮುಂದಿನ ವರ್ಷದಿಂದ ಮಾಡೋಣ ಸ್ವಾಮೀಜಿ. ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ಇವತ್ತು ನನಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಠಾಧಿಪತಿಗಳು ಏನಪ್ಪ ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಮಧ್ಯ ಹಾಗೆ ಮಾತಾಡಬಾರ್ದು. ಏನು ಹೇಳ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ. ಮೆಟ್ರೋ ಹೌದಾ? ಮೆಟ್ರೋಕ್ಕೆ ಬಸವಣ್ಣವ್ರ ಹೆಸರು ಇಡಬೇಕು ಅಂತೇಳಿ ಅವರೆಲ್ಲ ಅರಿಕೆ ಮಾಡ್ಕೋತಾ ಇದ್ದಾರೆ ಸಾಹೇಬ್ರೆ. ಹೌದಾ? ಈಗ ಹೌದಾ? ಕೂತ್ಕೊಳ್ಳಿ ಪ್ಲೀಸ್. ಹಾ, ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡೋದು. ನಮ್ಮ ಪಾಲು ಜಾಸ್ತಿ ಇರ್ಬೋದು. ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇ ನಾವೇನು ಮಾಡೋಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಬಸವಣ್ಣವರು ಬಗ್ಗೆ ನೀವು ಹೇಳಬೇಕಾಗಿಲ್ಲ, ನೀವು ಒತ್ತಾಯ ಮಾಡಬೇಕಾಗಿಲ್ಲ. ನನಗೆ ಬಸವಲಿಂಗ ಪಟ್ಟದೇವರು ಅವರು ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ. ಕೂಡಲೇ ಒಪ್ಕೊಂಡು ಆದೇಶ ಮಾಡಿಸಿದೆ. ಅದರಿಂದ ನಮ್ಮದೇ ಸರ್ಕಾರದಿಂದ ಪ್ರಾಜೆಕ್ಟ್ ಮಾಡಿದ್ರೆ ಅದು ಈಗಲೇ ಒಪ್ಪಿಗೆ ಕೊಟ್ಬಿಡ್ತಿದ್ದೆ. ಅದು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ನಾನೇ ಇಲ್ಲೇ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬರೆದು ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗ್ತದೆ. ಆದ್ದರಿಂದ ನೀವು ಹೇಳಿದಂಥ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಸ್ವಾಮೀಜಿಗಳು, ಬಸವ ಪರ ಸ್ವಾಮೀಜಿಗಳು ಅಲ್ಲ, ಬಸವ ಪರ ಸ್ವಾಮೀಜಿಗಳು ನೀವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ.
ಇಷ್ಟನ್ನೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್, ಜೈ ಬಸವೇಶ್ವರ.